ಸಾರ್ವಜನಿಕರ ಅವಹಾಲುಗಳಿಗೆ ನ್ಯಾಯಾಂಗ ಇಲಾಖೆ ಭದ್ರಗೊಳ್ಳಲು ಸಕ್ರಿಯ ವಕೀಲರು ಮುಂದಾಗಬೇಕು. ಕಾನೂನು ಪ್ರೋತ್ಸಾಹಿಸುವ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಲ ಹೇಳಿದ್ದಾರೆ. ಅವರು ನಗರದ ಸೋಮಗುದ್ದು ರಸ್ತೆಯಲ್ಲಿ ಇರುವ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಮಾಜದ ಜ್ವಲಂತ ಸಮಸ್ಯೆಗಳ ನಿವಾರಣೆಗೆ ಮುಖ್ಯ ಪಾತ್ರ ವಹಿಸಬೇಕು. ಸಾಮಾಜಿಕ ಜವಾಬ್ದಾರಿ ಅರಿತು ಕೆಲಸ ಮಾಡಬೇಕು ಎಂದರು. ಅದೇ ಈ ಪ್ರೊಫೆಷನ್ ಒಳಗೆ ಉಳಿಬೇಕಾಗಿರೋದು, ಅದೇ ಉಳಿಯುತ್ತೆ. ಎಲ್ಲೋ ಒಂದು ಸಾರಿ ಮಿಸ್ಟೇಕ್ ಆಗುತ್ತೆ, ಆಗಿಲ್ಲ ಅಂತಲ್ಲ, ಆಗಬಾರ್ದು ಅಂತಲ್ಲ, ಅದನ್ನ ರೆಕ್ಟಿಫೈ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೇನೆ ಇದೆ. ಅದಾಗುತ್ತೆ, ಅದಾಗಲಿ ಅಂತ ಆಶಿಸ್ತಾ, ಇದ್ರ ಜೊತೆಗೆ ಈಗ ತಾನೇ ನಮ್ಮ ವಕೀಲರ ಸಂಘದ ವತಿಯಿಂದ ನಾವೇನು ಮೆಮೊರಂಡಮ್ ಅನ್ನು ಕೊಟ್ವಿ, ಇದ್ರ ಬಗ್ಗೆ ಇದನ್ನ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಬರ್ತಾರೆ ಅಂತ ಕೂಡ ನಾವು ಅಭಿಲಾಷೆ ಹೇಳಿದ್ವಿ. ಅಫ್ಕೋರ್ಸ್ ಅವ್ರು ಬರಕ್ಕೆ ಒಪ್ಕೊಂಡಿದ್ರು. ನಮಗೆ ಇವತ್ತು ಬೆಳಿಗ್ಗೆನು ನಿನ್ನನ್ನು ಕೂಡ ಅನಿವಾರ್ಯ ಫೈನಾನ್ಸ್ ಮೀಟಿಂಗ್ ಏನೋ ಒಂದಿದೆ ಅಂತ ಹೇಳಿದ್ರು. ಅನಿವಾರ್ಯ ಮೀಟಿಂಗ್ ಇದೆ ನಾಗರಾಜ್ ಅವರೇ, ಬರೋಕ್ಕಾಗಲ್ಲ, ಇನ್ನೊಂದ್ಸರಿ ಬರ್ತೀನಿ. ನಿಮ್ಗೆ ಏನೇ ಇದ್ರು ಕೂಡ ನಮ್ಮ ಆಫೀಸಿಗೆ ಬಂದವ್ರು ಏನು ಅಲ್ಲಿಗೆ ಬರ್ಬೇಕಂತ ಅನ್ಕೋಬೇಡ್ರಿ ಅಂತ ಕೂಡ ಅವರ ಆಶ್ವಾಸನೆಯನ್ನು ಕೂಡ ನಾನು ಎಲ್ಲರ ಮುಂದೆ ಅವ್ರು ಹೇಳಿದ್ದಾನೆ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಹಿಂದೆ ಸರ್ ನಾವು ಈಗ ತಾನೇ ಹೇಳಿದಾಗೆ 2021 ಇಸ್ವಿನಲ್ಲಿ ನಮ್ಮ ವಕೀಲರ ಸಂಘದ ವತಿಯಿಂದ ಎಲ್ಲರೂ ಒಂದು ಜಮೀನು ಕೊಡಿ. ಯಾಕೆಂದ್ರೆ ಇಲ್ಲಿ ಬರ್ತಕ್ಕಂಥ 80% ಅಡ್ವೊಕೇಟ್ಸ್ ಎಲ್ಲ ನಾವೆಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥವ್ರು ಇದ್ದೀವಿ. ಅದರಲ್ಲೂ ಕೂಡ ಇಲ್ಲಿ ಲೋಕಲ್ ಆಗಿ ಇಟ್ಕೊಂಡು ಇವತ್ತಿನ ಕಾಸ್ಟ್ ಒಳಗೆ ಸೈಟ್ ಮಾಡಿ ಮನೆ ಮಾಡ್ತೀವಿ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಬಟ್ ಅಫ್ಕೋರ್ಸ್ ನಾನು ಮತ್ತೆ ಹೇಳ್ತೀನಿ, ಅವ್ರವ್ರು ಏನೇನು ಆಗ್ತದೆ. ಆದರೆ ಆ ಕಾರಣದಿಂದ ಅದರಲ್ಲೂ ಕೂಡ ಹೆಚ್ಚಿನದಾಗಿ ಬರ್ತಕ್ಕಂಥವ್ರೆಲ್ಲ SC/ST ಸ್ಟೂಡೆಂಟ್ಸ್ ಅಂತೂ ಅಡ್ವೊಕೇಟ್ಸ್ ಅಂತೂ ಬಹಳ ಜನ ಇದ್ದಾರೆ. ಇನ್ನು ಜಿಲ್ಲಾ ಉಪವಿಭಾಗ ಅಧಿಕಾರಿ ಎಂ ಕಾರ್ತಿಕ್ ಮಾತನಾಡಿ, ನ್ಯಾಯಾಲಯದಲ್ಲಿ ವಾದ ಮಂಡಿಸಿ ತಮ್ಮ ಕಕ್ಷಿದಾರರಿಗೆ ನ್ಯಾಯ ದೊರಕಿಸಿಕೊಟ್ಟಾಗ ವಕೀಲರಿಗೆ ಆಗುವ ಸಂತೋಷ ಸಾರ್ಥಕ ಭಾವಕ್ಕೆ ಬೆಲೆ ತೆತ್ತಲು ಆಗದು. ನ್ಯಾಯಾಲಯದಲ್ಲಿ ವಾದ ಮಂಡಿಸುವಾಗ ಯಾವ ಪ್ರಶ್ನೆ ಕೇಳಬೇಕು, ಯಾವುದನ್ನ ಕೇಳಬಾರದು ಎನ್ನುವ ಸ್ಪಷ್ಟತೆ ವಕೀಲರಿಗೆ ಇರಬೇಕು. ವರ್ಷವಿಡೀ ನಡೆಯುವ ನ್ಯಾಯಾಲಯದ ಕೆಲಸದ ನಡುವೆ ಸಣ್ಣ ಖುಷಿ ನೀಡುವ ವಕೀಲರ ದಿನಾಚರಣೆ ಮಹತ್ವದ್ದಾಗಿದೆ ಎಂದರು. ವಕೀಲರ ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್ ಮಾತನಾಡಿ, ನ್ಯಾಯಾಲಯ ಕಲಾಪ ಸುಸೂತ್ರವಾಗಿ ನಡೆಯಬೇಕಿದ್ದರೆ ಇಡೀ ನ್ಯಾಯಾಲಯ ಒಂದು ತಂಡವಾಗಿ ಕೆಲಸ ಮಾಡಬೇಕಿದೆ. ಕಕ್ಷಿದಾರರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು. ಬಡ ಕಕ್ಷಿದಾರನ ಶೋಷಣೆಯಾಗಬಾರದು. ನ್ಯಾಯಾಂಗ ಇಲಾಖೆ ಯುವ ವಕೀಲರ ಮೇಲೆ ಹೊಸ ಭರವಸೆಗಳನ್ನು ಇಟ್ಟುಕೊಂಡಿದೆ. ಪೂರ್ವಗ್ರಹ ಪೀಡಿತರಾಗಿ ಚಿಂತಿಸುವುದು ಬೇಡ. ನ್ಯಾಯಾಧೀಶರಾದರೆ ನಮಗೆ ಸ್ವಾತಂತ್ರ್ಯ ಕಡಿಮೆಯಾಗುತ್ತದೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಗುತ್ತದೆ ಎಂಬ ಮನೋಭಾವನೆಯನ್ನ ದೂರ ಮಾಡಿ ಎಂದರು. ಇದೇ ಸಂದರ್ಭದಲ್ಲಿ ವಕೀಲರಾದ ಆನಂದ್ ಕೂಡ ಇರ್ತಾ ಇತ್ತು. ಸೊ ಅವರೊಂದು ಮೋಟಿವೇಶನ್ ಇಂದಲೇ ನಾನು ಈ ಒಂದು ಪ್ರೊಫೆಷನ್ಗೆ ಬಂದಿದ್ದು. ಸೊ 8 ವರ್ಷ ನಾವು ವಕೀಲಿಕೆ ಮಾಡಿದ ನಂತರನೇ ಇಲ್ಲಿಗೆ ಬಂದಿದ್ದು. ಇದು ಒಂದು ವಕೀಲಿಕೆಯ ಎಕ್ಸ್ಟೆಂಡೆಡ್ ವರ್ಷನ್ ಅಂತ ಹೇಳ್ಬೋದು. ಜಡ್ಜ್ ಆಗಿ ಕೆಲಸ ಮಾಡೋದು ವಕೀಲಿಕೆಯ ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಅಷ್ಟೇ ಇದು. ಸೊ ಇಂಪಾರ್ಟೆನ್ಸ್ ಬಗ್ಗೆ, ದಿನಾಚರಣೆ ಇಂಪಾರ್ಟೆನ್ಸ್ ಬಗ್ಗೆ ತಮಗೆ ಈಗ ಆಲ್ರೆಡಿ ಪ್ರಾಸ್ತಾವಿಕವಾಗಿ ಹೇಳಿದ್ದಾರೆ. ಒಂದು ನಿದರ್ಶನವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಇದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿ. ವಲ್ಲಭಾಯ್ ಪಟೇಲ್ ರವರು ಅವರು ಕೂಡ ಅಡ್ವೊಕೇಟ್ ಆಗಿರೋ ಮೇಲೆ ಗೊತ್ತಿದೆ. ಒಂದು ಸೆಷನ್ ಕೇಸಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ. ಅವರು 14 ಜನ ಆರೋಪಿತರು ಇರ್ತಾರೆ. ಅವರು ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಒಬ್ಬ ಜೂನಿಯರ್ ಬಂದು ಒಂದು ಚೀಟ್ ಪಾಸ್ ಮಾಡ್ತಾರೆ ಅವರಿಗೆ. ಆ ಚೀಟನ್ನು ಅವ್ರು ಓದಿ ಅದನ್ನ ಹಾಗೆ ಪಾಕೆಟ್ ಇಟ್ಕೊಳ್ತಾರೆ, ಆರ್ಗ್ಯುಮೆಂಟ್ಸ್ ಕಂಟಿನ್ಯೂ ಮಾಡ್ತಾರೆ. ಆ ಜಡ್ಜ್ ಇದ್ದಾಗ ಏನು ಅಂತ ಹೇಳಿದ್ರೆ ತಲೆಯಲ್ಲಿ ಏನೋ ಕೊಟ್ಟಿಲ್ಲ, ಅವ್ರ ಜೂನಿಯರ್ ಏನಿರ್ಬೋದು, ಚೀಟಿಯಲ್ಲಿ ಏನಿರ್ಬೋದು ಅಂತ ಒಂದು ಉತ್ಸುಕತೆ. ಅವಾಗ ಅವರು ಆರ್ಗ್ಯುಮೆಂಟ್ ಮಾಡಿದ್ಮೇಲೆ ಜಡ್ಜಿಗೆ ತಡ್ಕೊಳಕ್ಕಾಗಲ್ಲ. ಅವ್ರು ಕೇಳ್ತಾರೆ, ಅದು ಚೀಟಿ ಕೊಡಲ್ಲ ನಿಮ್ಮ ಜೂನಿಯರ್, ಏನಿತ್ತು ಆ ಚೀಟಿಯಲ್ಲಿ ಅಂತ ಕೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಅವಾಗ ಆ ಚೀಟಿಯಲ್ಲಿ ಇದ್ದದ್ದು ಅವ್ರ ಹೆಂಡತಿ ತೀರ್ಕೊಂಡಿರ್ತಾರೆ. ವಲ್ಲಭಾಯ್ ಪಟೇಲ್ ಅವರ ಹೆಂಡತಿ ತೀರ್ಕೊಂಡಿದ್ದಾರೆ. ಆ ಮಾಹಿತಿನ ಅವ್ರ ಜೂನಿಯರ್ ಒಂದು ಚೀಟಿಯಲ್ಲಿ ಬರೆದು ಅವ್ರಿಗೆ ಕೊಡ್ತಾರೆ. ಸೊ ಅವರು ಅಂತ ಒಂದು ಆಘಾತ ಆಗಿದ್ರು ಕೂಡ ಅವ್ರು ಪರ್ಟರ್ಬ್ ಆಗ್ಲೇನೆ ಅವರು ಆರ್ಗ್ಯುಮೆಂಟ್ಸ್ ಮುಂದುವರಿಸಿ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾರೆ. ಜಡ್ಜ್ ಕೇಳ್ತಾರೆ, ನೀವು ಅಟ್ಲೀಸ್ಟ್ ಒಂದು ಅಡ್ಜರ್ಮೆಂಟ್ ತಗೊಂಡು ಹೋಗ್ಬೋದಿಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ ಡೆತ್ ಆಗಿದೆ, ವೈಫ್ ಡೆತ್ ಆಗಿದೆ, ಯಾಕೆ ಹೋಗ್ಲಿಲ್ಲ ಅಂತ ಕೇಳ್ತಾರೆ ಅವ್ರಿಗೆ. ಕೇಳಿದಾಗ ಅವ್ರು ಹೇಳ್ತಾರೆ, ನನ್ನ ಹೆಂಡತಿನೂ ತೀರ್ಕೊಂಡ್ಬಿಟ್ರು, ಅವ್ರು ಹೋಗ್ಬಿಟ್ರು, ಈಗ ನಾನು ಇಲ್ಲಿ ಸರಿಯಾಗಿ ಆರ್ಗ್ಯುಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನು 14 ಜನಗಳು ಕೂಡ ನೇಣುಗಂಬಕ್ಕೆ ಇರ್ತಾರೆ.